ಅತ್ಲಲ್ಲಿ ಅಲ್ಲ, ಅದು ಅಷ್ಟ್ರಲ್ಲಿ. ನಮ್ ದೊಡ್ಡಮ್ಮ ಹೇಳ್ತಿದೆ ರಾಗಿ ತೋರ್ಸೆ ಅಂತ. ಆಕ್ಚುಲಿ ಬೆಂಗಳೂರಲ್ಲಿ ಜಾಸ್ತಿ ರಾಗಿ ನೋಡಿರೋದು ಅಂತೆ. ವಿಡಿಯೋ ಮಾಡುವ ಬಾರೆ ಅಂದ್ರೆ ಅವಳೇ ವಿಡಿಯೋ ಮಾಡ್ತಿದ್ದಾಳೆ. ನನ್ಗೆ ಈಗ್ಲಿಂದಾನೇ ಕಾಂಪಿಟೇಷನ್ಸ್ ಕೊಡ್ತಿದ್ದಾಳೆ ಗೈಸ್. ಮ್ಯಾಗಿನ ಮಾಡಿಲ್ಲ, ಆಲ್ರೆಡಿ ಎನರ್ಜಿಗೆ ಅಂತ ಬಾದಾಮ್ ಡ್ರಿಂಕ್ ಕುಡಿತಾ ಇದ್ವಿ. ಒಂದು ಅಟ್ಲೀಸ್ಟ್ ಒಂದು ಚಾಕ್ಲೇಟ್, ಅಟ್ಲೀಸ್ಟ್ ಒಂದು ಲಡ್ಡು, ಎಂಥದ್ದು ಇಲ್ಲ. ತುಂಬಾ ದೊಡ್ಡ ಚೆಫ್ ಮ್ಯಾಗಿ ಮಾಡ್ತಾ ಇದ್ದಾರೆ. ನಾರ್ಮಲ್ ಮ್ಯಾಗಿ ತರ ಬೇಡ, ಸೊ ಸ್ವಲ್ಪ ಈರುಳ್ಳಿ ಟೊಮೊಟೊ ಹಾಕ್ಬಿಟ್ಟು ಮಸಾಲ ಮ್ಯಾಗಿ ತರ ಮಾಡುವ ಅಂತ. ಎಷ್ಟು ಚಂದ, ಸೂಪರ್ ಆಗಿದೆ. ಸೊಳ್ಳೆಗಳಿಗೆ ಸೊಳ್ಳೆ ಅಂದ್ಬಿಟ್ಟು ಊದ್ರ ಹಾಕಿದ್ದಾರೆ. ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮೇಘನಾಸ್ ವ್ಲಾಗ್. ಗೈಸ್, ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ತೋಟದಲ್ಲಿ. ದೀಪಾವಳಿ ಹಾಲಿಡೇದಿಂದ ಊರಿಗೆ ಬಂದಿದೆ. ಹಾಗೆ ನಮ್ಮ ತೋಟ ಕೂಡ ನೋಡಿ ನಂಗೆ ತುಂಬ ತಿಂಗಳುಗಳಾಗಿತ್ತು. ಸೊ ಹಾಗಾಗಿ ತೋಟ ನೋಡಿಕೊಂಡು ಹಾಗೆ ಹೊರಗಡೆ ತಿನ್ನೋಕೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ನನಗೂ ಹೊರಗಡೆ ತಿಂದು ಬೋರ್ ಆಗಿದೆ. ಸೊ ಹಾಗಾಗಿ ಏನಾದರೂ ತೋಟದಲ್ಲೇ ಏನಾದರೂ ಮಾಡೋಣ ಅಂದ್ಬಿಟ್ಟು ಸೊ ಮ್ಯಾಗಿ ಮಾಡುವ ಅಂತ ಅಂದ್ಕೊಂಡಿದ್ವಿ. ಅಂದರೆ ಬೇರೆ ಡಿಶಸ್ ಟ್ರೈ ಮಾಡ್ಬೋದಿತ್ತು, ಬಟ್ ನಮಗೆ ಬರೋಲ್ಲ. ಯಾಕಂದರೆ ಅಡುಗೆ ಮಾಡೋರೆಲ್ಲ ಬ್ಯುಸಿ ಇದ್ದಾರೆ ಗೈಸ್. ಅದಕ್ಕೆ ನಾವು ಅಂದರೆ ನನ್ನ ಅಣ್ಣನ ಮಗಳು ಈ ಚಿಂಟಾರಿ ಪುಂಟಾರಿಗಳನ್ನ ಕರ್ಕೊಂಡು ನಾನು ಮತ್ತು ನನ್ನ ತಮ್ಮ ಸೊ ನನ್ನ ತಮ್ಮ ಬಂದ್ಬಿಟ್ಟು ಎಲ್ಲ ಸೆಟಪ್ ಮಾಡಿಬಿಟ್ಟು ಕೊಟ್ಬಿಟ್ಟು ಹೋಗ್ತಾನೆ. ಸೊ ಆಮೇಲೆ ಮಿಕ್ಕಿದೆಲ್ಲ ನಾವೇ ಮಾಡ್ಕೊಬೇಕು. ಪಟಾಪಟ್ ಅಂತ ಆಗೋದು ಮ್ಯಾಗಿ. ಸೊ ಮ್ಯಾಗಿ ಮಾಡುವ ಅಂತ ನಾನು ತೋಟದ ಹತ್ರ ಬಂದಿದ್ದೀವಿ ಗೈಸ್. ಸೊ ನನ್ನ ಅಣ್ಣನ ಮಗಳು ಅಲ್ಲೆಲ್ಲ ಹೋಗಿದ್ದಾಳೆ. ಅವಳು ಕ್ಯಾಮ್ರಾ ಮುಂದೆ ಮಾತಾಡಲ್ಲ, ಕ್ಯಾಮ್ರಾ ಹಿಂದೆ ಮಾತ್ರ ವಡ ಅಂತ ಇರ್ತಾಳೆ. ಸೊ ಇವತ್ತು ಟ್ರೈ ಮಾಡುವ ಅವಳ ಹತ್ರ ಮಾತಾಡ್ಸೋಕ್ಕೆ, ಓಕೆನಾ? ಸೊ ಗೈಸ್, ನಾನು ನಿಮಗೆ ನಮ್ಮ ತೋಟ ತೋರಿಸಲಲ್ವಾ, ನಮ್ಮ ತೋಟ ತೋರಿಸ್ತೀನಿ ನೋಡಿ. ನಮ್ಮ ಹತ್ರ ಇದು ಅಷ್ಟು ದೊಡ್ಡ ಜಮೀನಿಲ್ಲ, ಜಸ್ಟ್ ಪುಟ್ಟ ಜಮೀನು. ಬಟ್ ಹಾಗಂತ ಕಣ್ಣೆಲ್ಲ ಹಾಕಬೇಡಿ ಪ್ಲೀಸ್, ಓಕೆ? ನಮ್ಮ ತೋಟ ಇದೆ ಗೈಸ್. ಸಿ, ಅಲ್ಲಿ ತೊಗರಿ ಗಿಡ ಹಾಕಿದ್ದಾರೆ. ಈ ಕಡೆ ಬಾಳೆ ಇದೆ. ಅಂದರೆ ಬಾಳೆ ಎಲ್ಲ ಸುಮ್ಮನೆ ಸಿಂಪಲಿ ಒಂದೊಂದು 10 ಗಿಡ ಇರ್ಬೋದು ಅಷ್ಟೇ ಗೈಸ್, ಒಂದು ತುಂಬ ಎಲ್ಲ ಇಲ್ಲ. ಸಿ, ಆ ಕಡೆ ಬಂದರೆ ಅಡಿಕೆ, ಸಿ ಬಾಳೆಗೊನೆ, ಅಡಿಕೆ ಗಿಡ, ಆ ಕಡೆ ಟೊಮೊಟೊ, ಆ ಕಡೆ ನಮ್ಮ ದೊಡ್ಡಪ್ಪದ್ದು ಅಲ್ಲಿ ಜೋಳ ಏನೋ ಹಾಕಿದ್ದಾರೆ. ಇಷ್ಟು ನಮ್ಮದು ತೋಟ, ತುಂಬ ಚಿಕ್ಕ ಜಮೀನು. ಸೊ ಅಷ್ಟೇ ಗೈಸ್, ನೋಡಿ ಇಷ್ಟೇ. ಅಲ್ಲೆಲ್ಲ ನೋಡಿಬಿಡಿ, ಇಲ್ಲಿ ನೋಡಿ, ಇಲ್ಲಿ ನಾನು ಎಲ್ಲಿ ತೋರಿಸಿದ್ದೀನೋ ಅಷ್ಟೇ ನಮ್ಮ ತೋಟ. ನೀವು ಅಲ್ಲೆಲ್ಲ ನೋಡಿಬಿಡಿ, ಅದು ನಮ್ಮ ತೋಟ ಅಲ್ಲ, ಓಕೆ? ಸೊ ಈಗ ನನ್ನ ತಮ್ಮ ಸ್ಟವ್ ತೊಗೊಂಬಂದಿದ್ದಾನೆ. ಸೊ ಬನ್ನಿ ಹೋಗಿ ಮ್ಯಾಗಿ ಮಾಡುವ. ನೋಡಿ ಗೈಸ್, ನಂಗೆ ವೆಯ್ಟ್ ಮಾಡಿ. ಸಾಕು ಬಾರೆ, ನಿನ್ನ ವೀಡಿಯೋದಲ್ಲಿ ಎಷ್ಟು ಮಾತಾಡ್ತೀಯ ಮ್ಯಾಗಿ ಮಾಡುವ ಅಂತ ಅಲ್ವಾ ಚಿನಿ? ಹೇಳು ಚಿನಿ, ಬಾ ಚಿನಿ, ಹೋಗು ಬಾ. ಸ್ಟವ್ ತಂದಿದ್ದಾನಾ? ಯಾಕೆ ಸ್ವಲ್ಪ ಉರಿತೈತೆ? ಜಾಸ್ತಿ ಉರಿಬೇಕು ತಾನೆ? ಹಾಂ, ಯಾಕೆ ಸ್ವಲ್ಪ ಉರಿತೈತೆ? ಅಂತ ಅಷ್ಟೇ ಅವಳು ಅಂತ ಆಗೋದು, ನೀನು ಮಾತಾಡ್ತಿಲ್ಲ ಅವಳು. ಸೊ ಗೈಸ್, ಇಲ್ಲಿ ಮಾಡ್ತಾ ಇದ್ದೀವಿ ನಾವು ನೋಡ್ರಿ. ಸೊ ಗೈಸ್, ನಾವಿಲ್ಲಿ ವಿಡಿಯೋ ಮಾಡ್ತಾ ಇದೀವಿ, ಎಲ್ಲ ಚಿನ್ನ ಅಡಿಗೆ ಮಾಡ್ತಾ ಇದೀವಿ. ಆನ್ ಮಾಡ್ಕೊಟ್ಬಿಟ್ಟೋಗು. ನಾನೇ ಹಚ್ಬೋದು ಬಿಡು, ಗೊತ್ತಾಯ್ತು. ಸೌಂಡ್ ಬಂತು ಗೈಸ್. ನೋಡಿ ಗೈಸ್, ಫುಲ್ ನೆಂದೋಗಿದೆ ಭೂಮಿ ಅಂದ್ಬಿಟ್ಟು ಹೋಗ್ಬಿಟ್ಟು ಸಿಂಗಸ್ಟವ್ ತಂದಿದ್ದೀವಿ. ಇನ್ನೊಂದು ಸ್ವಲ್ಪ ಬೇಗ ಬಂದರೆ ಅಟ್ಲೀಸ್ಟ್ ಜೋಳ ಆದರೂ ಬೇಯಿಸ್ಬೋದಿತ್ತು ಅಲ್ಲ? ಬಂತು ಇಷ್ಟೇನ ಬರೋದು ಆನ್ ಆಗೋದು? ನೀರು ಕಾಯ್ತಾ ಐತೆ. ಅದು ಎಷ್ಟು ಸಣ್ಣ ಉರಿಲಿ ಹೋಗ್ತಿದೆ ಅಂದರೆ ಅಟ್ಲೀಸ್ಟ್ ಅದು ಎಷ್ಟು ಅವರ್ ತೊಗೊಳುತ್ತೋ ಗೊತ್ತಿಲ್ಲ. ಸಿ, ಮ್ಯಾಗಿ ಸ್ಪೂನ್ಸ್, ವಾಟರ್ ಬಾಟಲ್ಸ್, ಎಣ್ಣೆ ಆ್ಯಂಡ್ ಮ್ಯಾಗಿ ಮಾಡ್ಬೇಕಾದ್ರೆ ಸುಸ್ತಾಗುತ್ತೆ ಅಂತ ಜ್ಯೂಸ್ ಗೈಸ್, ಬಾದಾಮ್ ಮಿಲ್ಕ್. ಆ್ಯಂಡ್ ಜೊತೆಗೆ ನಮ್ಮಮ್ಮ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಟ್ಟಿದ್ದಾರೆ. ಚಿನಿ ಇದನ್ನು ಕಟ್ ಮಾಡೈತೆ ನೋಡಿ. ನಾವು ಮ್ಯಾಗಿ ಮಾಡೋಕೆ ಹೋಗ್ತಾ ಇದ್ದೀವಿ ಅಮ್ಮ ತೋಟಕ್ಕೆ. ಇದಕ್ಕೆ ನೋಡಿ ಈರುಳ್ಳಿ, ಆಮೇಲೆ ಇಲ್ಲಿ ಟೊಮೊಟೊ ಇದೆ, ಟೊಮೊಟೊ ಎಲ್ಲ ಕಟ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ತರಕಾರಿನೂ ಕಟ್ ಮಾಡಿಕೊಡ್ತೀನಿ ಅಂದರು, ಬಟ್ ಅಮ್ಮ ಅಲ್ಲಿ ಬೇಯಿಸೋಕ್ಕೆಲ್ಲ ಆಗಲ್ಲ ಅಂದ್ಬಿಟ್ಟು ಈರುಳ್ಳಿ ಟೊಮೊಟೊ ಮಾತ್ರ ಕಟ್ ಮಾಡಿಸ್ಕೊಂಬಂದಿದ್ದೀವಿ. ನಾನು ಹೇಳಿದೆ ಎಲ್ಲಿ ತೋರಿಸ್ತೀನಿ ಬನ್ನಿ, ನಾವು ಅಂದರೆ ಮ್ಯಾಗಿ ಮಾಡ್ತಿರೋ ಜಾಗ ಅಂತ ತೋರಿಸ್ತೀನಿ ಅಂದಾಗ ಅವಳು ಹೇಳಿದ್ಲು ಅತ್ಲಲ್ಲಿ ಅಲ್ಲ, ಅದು ಅಷ್ಟರಲ್ಲಿ. ಹಾಂ ಹಾಂ ಅಷ್ಟೆಲ್ಲ ಇನ್ನೆಲ್ಲ ಕಿತ್ತಾಕ್ಬಿಟ್ಟವ್ರಲ್ಲ, ಈ ಜಾಗ ಆಯ್ತು, ಅದಕ್ಕೆ ಇದು ಮಾಡ್ತಿದ್ವಿ. ಕಟ್ ಮಾಡ್ತವ್ರೆ, ಅವು ಹಸುಗೆ ಅಂತ ಕೊಡ್ತವ್ರೆ, ಅದಕ್ಕೆ ಕಟ್ ಮಾಡ್ತಿರೋದು ಅವ್ರಿಗೆ. ಯಾರವರು ಚಿನಿ? ಯಾರು ಹುಲ್ ಕಟ್ ಮಾಡ್ತಾ ಇರೋದು? ಶೇಖರಪ್ಪ. ಏನಾಗ್ಬೇಕು ಅವರು? ಏನಾಗಬೇಕು ಅವರು? ಅಂಕಲ್ ಅಂತ. ನಮ್ಮ ದೊಡ್ಡಪ್ಪ ಮನೆ ಕೆಲ್ಸಕ್ಕೆ ಬರ್ತಾರೆ, ಅಂದರೆ ಯಾವಾಗಲೆಲ್ಲ ಒಂದೊಂದು ಟೈಮ್
ಅವ್ರು ಬಂದು ಜೋಳ ಕಟ್ ಮಾಡ್ತಾ ಇದ್ದಾರೆ. ನೋಡಿ ಗೈಸ್, ನಾನು ಬೆಂಗಳೂರಲ್ಲಿ ಎಷ್ಟು ಕಾಸು ಕೊಟ್ಟು ನಾನು ಜೋಳ ತಿಂತೀನಿ, ಬಟ್ ಇಲ್ಲಿ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಜೋಳ ಸಿಗುತ್ತೆ ಇಲ್ಲಿ. ಅದಕ್ಕೆ ಹಳ್ಳಿಲಿರಬೇಕು ಅನ್ನೋದು. ನಮ್ಮ ದೊಡ್ಡಮ್ಮ ಹೇಳ್ತಿದೆ ರಾಗಿ ತೋರಿಸಿ ಅಂತ. ಆ್ಯಕ್ಚುಲಿ ಬೆಂಗಳೂರಲ್ಲಿ ಜಾಸ್ತಿ ರಾಗಿ ನೋಡಿರೋವಂತೆ. ರಾಗಿ ಹಿಂಗೆ ಬೆಳೆಯುತ್ತೆ ಅಂತ ನೋಡಿಲ್ವಾ ಗೈಸ್? ಲೆಟ್ ಮೀ ಶೋ ಯು. ಇದೇ ನೋಡಿ ರಾಗಿ ತೆನೆ. ಅದಿನ್ನೂ ಬಂದಿಲ್ಲ, ಬರ್ತಾ ಇದೆ. ಬಟ್ ರಾಗಿ ತೆಂಗಿನ ಮರದ ಕೆಳಗಡೆ ಮಾಗಿ ಮಾಡ್ತಾ ಇದ್ದೀವಿ. ನೋಡಿ ಗೈಸ್, ನಾನು ವೀಡಿಯೋ ಮಾಡ್ತಿರೋದು ನೋಡಿ ಅಂಕಲ್ ಹತ್ರ ಮೊಬೈಲ್ ಇಸ್ಕೊಂಡು ಅವಳು ವೀಡಿಯೋ ಮಾಡ್ತಿದ್ದಾಳೆ. ನಾನು ಈಗಲೇ ಹೇಳ್ಕೊಡ್ತಾ ಇದ್ದೀನಿ ವೀಡಿಯೋ ಮಾಡೋದು ಹೆಂಗೆ ಅಂತ. ಬಟ್ ನಾನು ಇನ್ನೂ ಕಲಿತಾ ಇದ್ದೀನಿ. ಬಟ್ ಆದರೂ ನನ್ನಷ್ಟಕ್ಕೆ ಬರೋಷ್ಟಕ್ಕೆ ಫುಲ್ಲು ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿರ್ತಾಳೆ ವೀಡಿಯೋ ಮಾಡೋದ್ರೊಳಗಡೆ. ಹಾಂ, ಈಗ ಬೆಕ್ ಮಾಡ್ತಾಳಂತೆ. ಎಷ್ಟೊಂದು ಬೆಕ್ಕಿದ್ದಾವೆ ಅಂದರೆ ತೋರಿಸ್ತೀನಿ ನೋಡಿ. ನೋಡಿ ವೈಟ್ ಬೆಕ್ಕುಗಳು ಅಲ್ಲೊಂದಿದೆ, ಅದು ಅಮ್ಮ. ಇದೆಲ್ಲ ಚಿಕ್ಕ ಮಕ್ಕಳುಗಳು. ನಿಮ್ಗೆ ಯಾರಾದರೂ ಬೆಕ್ ಬೇಕಂದ್ರೆ ಹೇಳಿ, ಕೊಡ್ತಿದ್ದಾರಮ್ಮ. ಇವರೇ ಓನರು, ಬೆಕ್ ಓನರ್ ಇವರೇ. ಇನ್ನು ನೀರು ಕಾಯ್ತಾ ಐತೆ, ಅಷ್ಟ್ರಾಗ ಒಂದು ರೌಂಡ್ ಬರುವ. ಇದು ಏನು ಮಿಷಿನ್ ಮನೆ ಅಲ್ಲ, ತೋಟದ ಮನೆ. ಅದ್ರೊಳಗೆ ಏನೂ ಇಲ್ಲ, ಬರೀ ಹಸ್ಗಳಿಗೆ ಬೇಕಾಗಿರೋದೆಲ್ಲ ತುಂಬ್ಕೊಂಡಿದ್ದಾರೆ ಇದ್ರೊಳಗೆ. ಇಲ್ಲೊಂದು ಎಷ್ಟೊಂದಿದೆ ಗೊತ್ತಾ? ಎಲ್ಲ ವೈಟು ಮತ್ತು ಕೆಂಚು ಬೆಕ್ಕುಗಳಿದ್ದಾವೆ ಇಲ್ಲಿ. ಚಿನ್ನಿ ಎಲ್ಲಿದ್ದಾವೆ ಹುಡ್ಕೋ ಚಿನ್ನಿ. ಮೋಸ್ಟ್ಲಿ ನಿನ್ನೂ ನೋಡ್ಕೊಂಡೆ ಓಡೋಗೋದು ಅನ್ಸುತ್ತೆ. ಏನಿಲ್ಲ, ಇದು ಹಸು ಕೊಟ್ಟಿಗೆ ಗೈಸ್. ದನಿನ ಮನೆ. ನಮ್ಮ ದೊಡ್ಡಪ್ಪ ಹೋಗಿದ್ದಾರೆ ಹಸು ಕರ್ಕೊಂಬರಕ್ಕೆ. ಅಲ್ಲೆಲ್ಲೋ ಕಟ್ಟಾಕಿದ್ದಾರೆ, ಸೊ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಅವಳು ವೀಡಿಯೋ ಮಾಡ್ತಿದ್ದಾಳೆ ಎಲ್ಲ ಹೇಳ್ಕೊಂಡು. ನೋಡಿ ನಮ್ಮಪ್ಪ, ನೋಡಿ ಹಸು, ನೋಡಿ ನೋಡಿ ಬೆಕ್ ನೋಡಿ ಅಂತ ಅವಳು ವೀಡಿಯೋ ಮಾಡ್ತಿದ್ದಾಳೆ. ಏರೋಪ್ಲೇನ್ ಹುಳಗಳು ಗೈಸ್ ಇದು. ಅಂದರೆ ಮಳೆ ಬರೋ ಟೈಮಲ್ಲಿ ಇವು ಜಾಸ್ತಿ ಬರುತ್ತಂತೆ. ಸೊ ಬನ್ನಿ, ಅದು ನೀರು ಕಾಯ್ದಿದೆಯಾ ಇಲ್ವಾ ನೋಡುವ. ಆಲ್ರೆಡಿ ಟೈಮ್ ಆಗಿದೆ, ಸೊ ಅದಕ್ಕೆ. ಯಾಕಂದರೆ ನೈಟ್ ಆಯ್ತಾ ಇಲ್ಲಿ ಸೊಳ್ಳೆಗಳು ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಕಾಯ್ತಾ ಇದೆ. ಇನ್ನೂ ಒಂಚೂರು ಕಾಯಬೇಕಿದು. ನೋಡಿ ಹಸುಗಳು ಬಂದವು. ನಮ್ಮ ದೊಡ್ಡಪ್ಪ ಅಲ್ಲಿಂದ ಬಿಟ್ಟು ಕಳಿಸಿದೆ. ಸೊ ಇವೆಲ್ಲರೂ ಕರೆಕ್ಟ್ ಟೈಮಿಗೆ ಬರ್ತಾವೆ ಇಲ್ಲಿಗೆ. ಸೊ ಅಲ್ಲೆರಡು ಇದೆ, ಅಲ್ಲಿ ಅಣ್ಣ ಇಟ್ಕೊಂಡಿದ್ದಾನೆ ನೋಡಿ. ಇನ್ನೂ ನಮ್ಮ ದೊಡ್ಡಪ್ಪ ಬಂದಿಲ್ಲ, ಸೊ ಬರ್ತಿದೆ. ಆಮೇಲೆ ನಮ್ಮ ದೊಡ್ಡಪ್ಪನ ರಿಯಾಕ್ಷನ್ ಕೊಡಬೇಕು ಏನನ್ನುತ್ತೆ ಅಂತ. ನೀರು ಕುದೀತಾ ಇದೆ, ಮ್ಯಾಗಿ ಹಾಕುವ. ಸೊ ನಾನೀಗ 3 ಪೀಸ್ ಹಾಕಿದ್ದೀನಿ. ನೋಡಿ ಗೈಸ್, ವೀಡಿಯೋ ಮಾಡುವ ಬಾರೆ ಅಂದರೆ ಅವಳೇ ವೀಡಿಯೋ ಮಾಡ್ತಿದ್ದಾಳೆ. ನನಗೆ ಈಗಲಿಂದನೇ ಕಾಂಪಿಟೇಷನ್ಸ್ ಕೊಡ್ತಿದ್ದಾಳೆ ಗೈಸ್. ನನಗೆ ಕಾಂಪಿಟೇಷನ್ ಕೊಡ್ತೀಯ ವೀಡಿಯೋ ಮಾಡೋದ್ರೊಳಗೆ? ನೀನು ಸ್ಟಾರ್ಟ್ ಮಾಡ್ತೀಯ ಯೂಟ್ಯೂಬ್ ಚಾನಲ್ಲು? ಹೇಳೋ. ಅದು ನನಗೆ ಹೇಳಕ್ಕಾಗಲ್ಲ. ಯಾಕೆ ಹೇಳಕ್ಕಾಗಲ್ಲ ನಿಂಗೆ? ಹಾಂ ಹೇಳು. ಹೇಳಕ್ಕಾಗಲ್ಲ ನನಗೆ. ಒಟ್ಟಲ್ಲಿ ಮಾಡ್ತೀಯಾ? ಯೂಟ್ಯೂಬ್ ಚಾನಲ್ ಮಾಡ್ತೀಯಾ? ಸ್ಟಾರ್ಟ್ ಮಾಡ್ತೀಯಾ? ವಿಡಿಯೋ ಮಾಡ್ತೀಯಾ? ವಿಡಿಯೋ ಮತ್ತೆ ಮಾಡಬಹುದು, ಆದರೆ ಮಾತಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಯಾಕೆ ಇಷ್ಟ ಇಲ್ಲ ಚಿನ್ನಿ? ನಾನು ಫಸ್ಟ್ ಹಿಂಗೆ ಅಂತಿದ್ದೆ ಗೈಸ್. ವಿಡಿಯೋ ಮಾತಾಡೋಕ್ಕೆಲ್ಲ ಬರ್ತಿರಲಿಲ್ಲ, ಬಟ್ ಮಾತಾಡ್ತಿದ್ದೀನಲ್ಲ ಈಗ. ಇನ್ನೂ ಮ್ಯಾಗಿನೇ ಮಾಡಿಲ್ಲ, ಆಲ್ರೆಡಿ ಎನರ್ಜಿಗೆ ಅಂತ ಬಾದಾಮ್ ಡ್ರಿಂಕ್ ಕುಡಿತಾ ಇದ್ದೀನಿ. ಕುಡಿದಿದ್ದು ಯಾರು ನೋಡಿ. ವಿಡಿಯೋ ಮಾಡಿ ಸುಸ್ತಾಗ್ಬಿಟ್ಟಿದೆ ಅಂತ ಜ್ಯೂಸ್ ಕುಡಿತಾವಳೆ. ನಾನು ಕಷ್ಟಪಟ್ಟೆಲ್ಲ ಮಾಡ್ತಾ ಇರೋದು. ಕುಚಿ ಕೆಳಗಡೆ ನೋಡಿ, ಮ್ಯಾಗಿ ಬೇಯ್ತಾ ಇದೆ. ಬಾಳೆಲೆ ಕಟ್ ಮಾಡ್ತಿದ್ದೆ ಗೈಸ್. ಮ್ಯಾಗಿ ಇದು ಮಾಡೋಕ್ಕೆ ಕರೆಕ್ಟ್ ನಾವು ಪ್ಲೇಟ್ಗಳು ತಂದಿಲ್ಲ, ಸೊ ಹಾಗಾಗಿ ಬಾಳೆಲೆ ಕಟ್ ಮಾಡ್ತಾರೆ ನೋಡಿ. ಮಸಾಲ ಇಷ್ಟು ಮುಟ್ಟಾಗದೆ, ಆದರೆ ಮುಟ್ಟ ಮುಖ ಕಾಣಿಸ್ತಿಲ್ಲ. ಅದು ಎತ್ತು ಕುಡಿತೈತೆ. ಅದಮ್ಮ ಜ್ವರನಾ? ನಮ್ಗೆಲ್ಲ ರಜಾ ಕೊಡ್ತಾರೆ. ರಜಾನೂ ಕೊಟ್ಟಿಲ್ಲ, ದೀಪಾವಳಿ ಬೋನಸ್ಸು ಇಲ್ಲ, ಎಂತ ಅಟ್ಲೀಸ್ಟ್ ಒಂದು ಸೋಂಪ ಪುಡಿನೂ ಕೊಟ್ಟಿಲ್ಲ, ಎಂಥದ್ದು ಕೊಟ್ಟಿಲ್ಲ ಗೈಸ್. ಬೇರೆ ಆಫೀಸರಿಗೆಲ್ಲ ಎಂತೆಂಥದ್ದು ಕೊಟ್ಟಿದ್ದಾರೆ ಅಲ್ವಾ ದೊಡ್ಡಮ್ಮ? ಅಣ್ಣ ನಿನ್ಗೇನು ಕೊಟ್ಟಿದ್ರು ಆ ಹಬ್ಬಕ್ಕೆ? ಆಯ್ತಾ ಪೂಜೆ ಕೊಟ್ಟಿದ್ರಾ? ನೋಡಿ ಗೈಸ್, 1 kg ಸ್ವೀಟು, ಅರ್ಧ kg ಮಿಕ್ಚರು ವಿತ್ ಬೋನಸ್ ಇಲ್ಲ ನಮಗೊಂದು ಅಟ್ಲೀಸ್ಟ್ 1 ಚಾಕ್ಲೇಟ್, ಅಟ್ಲೀಸ್ಟ್ 1 ಲಡ್ಡು, ಎಂಥದ್ದು ಇಲ್ಲ, ಯಾವ ಹಬ್ಬಕ್ಕೂ ಇಲ್ಲ. ಅಟ್ಲೀಸ್ಟ್ ರಜಾ ಆದರೂ ಕೊಡ್ತಾರಾ? ಅದು ಕೊಟ್ಟಿಲ್ಲ. ಮತ್ತೆ ಇವತ್ತು ಯಾಕೆ ರಜಾ ಇತ್ತಾ ಇಲ್ವಾ? ರಜಾ ಇಲ್ವಾ? ಇವತ್ತು ಯಾವ ವಾರ ಚಿನಿ? ಭಾನುವಾರನ. ಇವತ್ತು ಯಾವ ವಾರ? ಭಾನುವಾರ. ಹಾಂ, ಭಾನುವಾರ ಸಂಡೇ ಎಲ್ರಿಗೂ ರಜೆ ತಾನೆ? ನಾಳೆ ಇಲ್ಲ, ನಾಳೆ ಮನೇಲೆ ಮಾಡೋದು. ತುಂಬ ದೊಡ್ಡ ಚೆಫ್ ಮ್ಯಾಗಿ ಮಾಡ್ತಾ ಇದ್ದಾರೆ. ಈವ್ನಿಂಗ್ ಸ್ನ್ಯಾಕ್ಸ್ ಅಲ್ಲ ಚಿನಿ?
ಇದು ಉರಿತಾನೆ ಇಲ್ಲ, ಸ್ವಲ್ಪನೇ ಉರಿತಾ ಇದ್ರು, ಬೇಗನೆ ಉರಿತಿಲ್ಲ. ಆಗ್ಲೂ ಸಾಯಂಕಾಲನೇ ಆಗ್ತೈತೆ. ಮಳೆ ಬಂದಾಗದೆ ಆದರೆ ಬೇಗನೆ ಆಯ್ತಿಲ್ಲ. ಇದನ್ನ ಮಾತಾಡ್ಬಿಟ್ಲು ಗೈಸ್, ಎಷ್ಟೊಂದು ಮಾತಾಡ್ಬಿಟ್ಲು ವಿಡಿಯೋ ಮುಂದೆ. ಸಾಕು, ಜನ್ಮ ಸಾತ್ಕಾಯ್ತು ಬಿಡು. ನಾವಿಲ್ಲಿ ತುಂಬ ಇದ್ದಾವೆ ಇಲ್ಲಿ ನಮ್ಮ ತೋಟದ ಹತ್ರ. ಅಟ್ಲೀಸ್ಟ್ ಇವತ್ತೇ ಕಾಣಿಸ್ತಾ ಇಲ್ಲ. ನಾನು ನಿಮಗೆ ಕಂಡ್ರೆ ತೋರಿಸ್ತೀನಿ, ಓಕೆನಾ? ಸೊ ಆಲ್ಮೋಸ್ಟ್ ಆಗಿದೆ. ಆ್ಯಕ್ಚುಲಿ ಇಲ್ಲಿ ಒಂದು 5-6 ಬೆಕ್ಕಿನ ಮರಿ ಇದೆ, ಎಲ್ಲ ವೈಟು ಬೆಕ್ಕಿನ ಮರಿ. ನಿಮ್ಗೆ ಯಾರಾದರೂ ಬೇಕಾದರೆ ಹೇಳಿ, ನಾವು ಪಾರ್ಸಲ್ ಮಾಡ್ತೀವಿ. ಇವಳು ಕೊಡ್ತಾಳಂತೆ, ಓನರ್ ಇವಳೆ, ಕಾಂಟ್ಯಾಕ್ಟ್ ಹರ್. ಕೊಟ್ಟೆ ನಾವು ಕೊಡೋದು. ದೊಡಮ್ಮ ದುಡ್ಡು ಕೊಟ್ರೆ ಅಂತ ಕೊಡೋದು ಇವಳು. ಬೆಕ್ಕಿನ ಮರಿನಾ ನೋಡಿ ಗೈಸ್. ಎಷ್ಟು ಒಂದು ಬೆಕ್ಕಿನ ಮರಿ? 2 ಕೊಡ್ತೀವಿ. 2 ಕೊಡ್ತೀಯಾ? ಎಷ್ಟು ಅಮೌಂಟು? ಅಷ್ಟು ಅಂದರೆ 10 ರೂಪಾಯಾ? 10 ರೂಪಾಯಿಗೆ ಒಂದು ಬೆಕ್ಕಿನ ಮರಿನಾ? ಓಕೆ ಗೈಸ್ ನೋಡಿ, 10 ರೂಪಾಯಿಗೆ ಒಂದು ಬೆಕ್ಕಿನ ಮರಿ. ತುಂಬ ವೈಟ್ಗಿದ್ದಾವೆ. ಯಾರಾದರೂ ಬೇಕಾದರೆ ಹೇಳಿ, ಮೆಸೇಜ್ ಮಾಡಿ, ಓಕೆನಾ? ನಾನು ಇವಳಿಗೆ ಹೇಳ್ತೀನಿ, ಇವಳು ನಿಮಗೆ ಪಾರ್ಸಲ್ ಮಾಡ್ತಾಳೆ. ಅಂದರೆ ನೀವೇ ಬಂದ್ಬಿಟ್ಟು ತೊಗೊಂಡೋಗಿ ಅಷ್ಟೇ. ನಾವು ಬಟ್ಟೆನೇ ತಮ್ಮದಿಲ್ಲ, ಮಟ್ಬಿಟ್ವಿ. ಇಲ್ಲಿ ಕೊಡ್ತೇವೆ. ಅಲ್ಲಿ ನೋಡಿ, ನೋಡಿ ನವಿಲು ಎಷ್ಟಿದೆ ಗೊತ್ತಾ ನಮ್ಮ ತೋಟದಲ್ಲಿ ನವಿಲುಗಳು. ನಾರ್ಮಲ್ ಮ್ಯಾಗಿ ಥರ ಬೇಡ, ಸೊ ಸ್ವಲ್ಪ ಈರುಳ್ಳಿ ಟೊಮೊಟೊ ಹಾಕ್ಬಿಟ್ಟು ಮಸಾಲ ಮ್ಯಾಗಿ ಥರ ಮಾಡುವ ಅಂತ ಬಾಣಲಿ ತೊಗೊಂಬಂದಿದ್ವಿ. ನೋಡಿ ಕಡೆ, ನೋಡಿ ಕಡೆ. ಅವ್ರಮ್ಮ ಎಲ್ಗೆ ಹೋಗೋದೆ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ಅವರು ಕಳ್ಕೊಬಿಟ್ರು. ಅಲ್ಲೆಲ್ಲ ಹುಡ್ತವ್ರೆ. ಅದಕ್ಕೆ ಮೇಲೆ ಕಟ್ಬಿಟ್ಟು ಅಲ್ಲೇ ನೋಡ್ತವ್ರೆ, ಎಲ್ಲಿ ನಮ್ಮಮ್ಮ ಅಂತ. ಈಗ ಸ್ವಲ್ಪ ಎಣ್ಣೆ ಹಾಕುವ. ಸೊ ಎಣ್ಣೆ ಕಾದಿದೆ, ಸೊ ಎಣ್ಣೆಗೆ ಈಗ ಈರುಳ್ಳಿ ಹಾಕುವ. ಸಖತ್ತಾಗಿ ವಾಸನೆ ಬರ್ತೈತೆ. ಈ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗಲಿ, ಆಮೇಲೆ ಟೊಮೊಟೊ ಹಾಕುವ. ಓಕೆ ಗೈಸ್, ಇದು ಬೇಗ ಉರಿತಾನೆ ಇಲ್ಲ ಸ್ಟವ್. ಅಟ್ಲೀಸ್ಟ್ ನಾವು ಒಲೆ ಹಾಕೊಂಡ್ರೆ ಇಷ್ಟು ಬೇಗ ಉರಿದಿರೋದು. ಇಷ್ಟಕ್ಕೆ ಆಲ್ರೆಡಿ ಮ್ಯಾಗಿ ಆಗಿ ತಿಂದು ಬಿಡ್ತಿದ್ವಿ. ಈಗ ನಮ್ಮ ಚಿನಿ ಟೊಮೊಟೊ ಹಾಕ್ತಿದ್ದಾಳೆ. ಮಸಾಲ ಕಟ್ ಮಾಡ್ಕೊಂಡಿದೆ, ಸೊ ಇದಕ್ಕೆ ಹಾಕುವ. ಈಗ ಮ್ಯಾಗಿ ಮಸಾಲ ಹಾಕಿದ್ದೀನಿ, ಅದಕ್ಕೆ ನಾನು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೀನಿ. ಅದ್ರ ಜೊತೆಗೆ ನಾನು ಮನೇಲಿ ಮಾಡಿರೋದು ಇದು ಏನು ಖಾರ ಪುಡಿ, ಅದನ್ನು ಒಂಚೂರು ಆ್ಯಡ್ ಮಾಡ್ತೀನಿ ಗೈಸ್, ಜಾಸ್ತಿ ಆ್ಯಡ್ ಮಾಡಲ್ಲ. ಐ ವಿಲ್ ಆ್ಯಡ್ ಲಿಟ್ಲ್ ಬಿಟ್. ಈಗ ಇಲ್ಲಿ ಮಾಡಿಟ್ಟಿರೋ ಮ್ಯಾಗಿ ಹಾಕುವ. ಮ್ಯಾಗಿ ರೆಡಿ ಆಗಿದೆ. ಸೊ ಗೈಸ್ ಫೈನಲಿ ಮ್ಯಾಗಿ ರೆಡಿ ಆಗಿದೆ. ಅದೊಂಚೂರು ಇದಾಗಲಿ, ಓಕೆ, ಸ್ವಲ್ಪ ಫ್ರೈ ಆಗಲಿ. ಸೊ ಲಾಸ್ಟ್ ಬಟ್ ನಾಟ್ ಅ ಲೀಸ್ಟ್, ಒಂದೇ ನಾನು ಪ್ಯಾಕೆಟ್ ಹಾಗೆ ಮಾಡಿಕೊಂಡಿದ್ದೆ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಅಂತ. ಸೊ ಅದನ್ನ ಈಗ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟಲ್ಲಿ ಉಳ್ಕೊಂಡಿರೋದು ಒಂದು ಮಸಾಲ, ಸುಮ್ಮನೆ ಜಸ್ಟ್ ಆ್ಯಡ್ ಮಾಡುವ. ಅನಿಸ್ತೈತೆ, ತಿನ್ನಬೇಕು ಅನಿಸ್ತೈತೆ ನನಗೆ. ಮ್ಯಾಗಿ ನೋಡಿ ಎಷ್ಟು ಚೆನ್ನಾಗಿದೆ, ಚಂದ ಇದೆ. ಮ್ಯಾಗಿ ಸ್ಮೆಲ್ಗೋಸ್ಕರ ನೋಡಿ ಬೆಕ್ಕುಳೆ ಬಂದ್ಬಿಟ್ಟಿದ್ದಾವೆ ಅಲ್ಲ ಚಿನಿ? ಮ್ಯಾಗಿ ಆಗಿದೆ, ಆಲ್ರೆಡಿ ಸಂಜೆ 6 ಗಂಟೆ ಆಗಿದೆ. ಸೊ ಈಗ ಸರ್ವ್ ಮಾಡೋ ಸಮಯ. ಸೊ ಬಾಳೆ ಎಲೆ ರೆಡಿ ಇದೆ. ನೋಡಿ ಎಷ್ಟು ಚಂದ ಕಾಣ್ತೈತೆ. ಬಿಸಿ 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 ಬಾಳೆಹಣ್ಣೆ ಸುಡ್ತಿದೆ ಗೈಸ್. ರೆಡಿ ಮ್ಯಾಗಿ. ಹೆಂಗಿದೆ? ಸೂಪರ್ ಆಗಿದೆಯಾ? ಸೊ ಅವಳಿಗೆ ಬೌಲಲ್ಲಿ ಹಾಕೊಟ್ಟಿದ್ದೀನಿ, ಯಾಕಂದರೆ ಎಲ್ಲೆಲ್ಲಿ ತಿನ್ನೋಕ್ಕಾಗಲ್ಲ ಅಂತ ಕರಿತಾ ಇದ್ದಾರೆ. ಅವ್ರು ನಮ್ಮನ್ನೇ ನೋಡ್ತಿದ್ದು, ಆಮೇಲೆ ಒದ್ಗಿದ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ನಾನು ಈ ಕಡೆ ಬಂದೆ. ಸೊ ಈಗ ನಮ್ಮಪ್ಪ ಇಲ್ಲೆಲ್ಲೋ ಇದ್ದಾರೆ ಗೈಸ್, ಅವರಿಗೆ ಮ್ಯಾಗಿ ಕೊಡೋಕೆ ಹೋಗ್ತಾ ಇದ್ದೀನಿ. ಒಂಥರ ಎಕ್ಸ್ಪೀರಿಯೆನ್ಸ್ ನಂಗೆ ತುಂಬ ಚೆನ್ನಾಗಿತ್ತು. ಬಟ್ ತುಂಬ ಜನ ಜಾಸ್ತಿ ಇರಬೇಕಾಗಿತ್ತು ಚೆನ್ನಾಗಿರೋದು. ಬಟ್ ನಾವಿಷ್ಟೇ ಇರೋದು. ಸಂಜೆ 6 ಗಂಟೆ ತೋಟದ ಮ್ಯಾಗಿ ತಿನ್ನೋ ಮಜಾ ಯಾರೆಲ್ಲ ಮಿಸ್ ಮಾಡ್ಕೊತಾ ಇದ್ದಾರೆ ಹೇಳಿ. ಹಸುಗಳಿಗೆ ಸೊಳ್ಳೆ ಅಂದ್ಬಿಟ್ಟು ಉದ್ರ ಹಾಕಿದ್ದಾರೆ. ಅಲ್ಲಿ ನಮ್ಮ ದಡ ಹಾಲು ಕರಿತಾ ಇದ್ದಾರೆ. ಹಾಯ್, ಚೆನ್ನಾಗಿದಾ? ಇದಕ್ಕೆ ಎಂತ ಬೇಕು, ಅಪ್ಪನೇ ಚೆನ್ನಾಗಿದೆ ಅಂದಮೇಲೆ. ನಮ್ಮ ತೋಟದ ಹತ್ರ ಇರೋ ದೇವಸ್ಥಾನ ಹಾಗೆ ಮಾಡಿ ಮಳೆ ಬರೋವಾಗಿದೆ ಗೈಸ್. ಸೊ ಹಾಗೆ ತಿನ್ಕೊಂಡು ಎಲ್ರಿಗೂ ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ. ಮಳೆ ಬರೋವಾಗಿದೆ ಗೈಸ್, ಓಡ್ತಾ ಇದ್ದೀವಿ. ಗಾಡಿ ಇದ್ದಾವೆ, ಬಟ್ ಗಾಡಿ ತೊಗೊಂಬಂದಿಲ್ಲ. ತಮ್ಮ ಬಿಟ್ಬಿಟ್ಟು ಹಾಗೆ ಹೋದ, ಗಾಡಿ ತೊಗೊಂಬಂದಿಲ್ಲ. ಸೊ ಈಗ ನಾನು ನನ್ನ ದೊಡ್ಡಮ್ಮ, ನಮ್ಮ ಬುರ್ರಿ ಅಲ್ಲಿ ಅಣ್ಣ ಬರ್ತಿದೆ. ಸೊ ಎಲ್ಲ ರನ್ನಿಂಗ್ ರೇಸ್ ಮಾಡ್ತಾಯಿದ್ದೀವಿ, ಮಳೆ ನೆನಿಬಾರ್ದು ಅಂತ ಅಷ್ಟೇ.
ಸೊ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಬಾಯ್ ಬಾಯ್.